ರೈತ ಬಾಂಧವರೇ, ವಿಸಿ ಫಾರಂ ಮಂಡ್ಯ ಕೃಷಿ ಮೇಳ 2019 ಉತ್ತಮ ಬಿತ್ತನೆ ಬೀಜಗಳ ಮಾಹಿತಿ, ಹೊಸ ತಳಿಗಳ ಮಾಹಿತಿ, ಬೆಳೆಯ ಪ್ರಾತ್ಯಕ್ಷಿಕೆ, ಇಸ್ರೇಲ್ ಮಾದರಿಯ ನೀರಿನ ನಿರ್ವಹಣೆ, ಯಾಂತ್ರೀಕೃತ ಬೇಸಾಯ ಪದ್ಧತಿಯ ಮಾಹಿತಿ, ಸಾವಯವ ಕೃಷಿ ಹಾಗೂ ಸಮಗ್ರ ಕೃಷಿಯಿಂದ ಹೆಚ್ಚಿನ ಆದಾಯ. ಈ ಎಲ್ಲಾ ಮಾಹಿತಿಗಳು ಒಂದೇ ಸೂರಿನಡಿಯಲ್ಲಿ ಇದೇ ಡಿಸೆಂಬರ್ 6 ಮತ್ತು 7ರಂದು ವಿಸಿ ಫಾರಂ ಮಂಡ್ಯ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಮೇಳವನ್ನ ಆಯೋಜಿಸಲಾಗಿದೆ. ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ಮೇಳದ ಸದುಪಯೋಗವನ್ನ ಪಡೆದುಕೊಳ್ಳಬಹುದು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವಂತಹ ವಲಯ ಕೃಷಿ ಸಂಶೋಧನಾ ಕೇಂದ್ರ ದಕ್ಷಿಣ ಹೊಣೆ ವಲಯ 6ಕ್ಕೆ ಸೀಮಿತವಾಗಿರುವಂತಹ ಈ ಒಂದು ವಲಯ ಕೇಂದ್ರ ಮಂಡ್ಯ ಜಿಲ್ಲಾ ಕೇಂದ್ರದಿಂದ ಮಂಡ್ಯ ಮೇಲುಕೋಟೆ ಮಾರ್ಗವಾಗಿ ಸುಮಾರು 11 ಕಿಲೋಮೀಟರ್ ದೂರದಲ್ಲಿರುವ ವಿಸಿ ಫಾರಂ ಅಂದರೆ ವಿಶ್ವೇಶ್ವರಯ್ಯ ಕೆನಾಲ್ ಫಾರಂ 1931ರಲ್ಲಿ ಸ್ಥಾಪನೆಗೊಂಡು ಈ ಒಂದು ರೈತಾಪಿ ವರ್ಗ ಅಂದರೆ 5 ಜಿಲ್ಲೆ ವ್ಯಾಪ್ತಿಗೆ ಈ ಒಂದು ಸಂಶೋಧನಾ ಕೇಂದ್ರ ಇದೆ. ಅದರಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಹಾಗೂ 2 ತಾಲೂಕುಗಳು ಇರುವಂತಹ ತುಮಕೂರು ಜಿಲ್ಲೆ ವ್ಯಾಪ್ತಿಗೆ ಬರುವಂತಹ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಹಲವಾರು ಹೊಸ ನೂತನ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸುವುದು ಹಾಗೂ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿ ಈ ಒಂದು ಒಣವಲಯ ಪ್ರದೇಶಕ್ಕೆ ಸೀಮಿತವಾಗಿರುವಂತಹ ಬೆಳೆಗಳಲ್ಲಿ ಬೇಸಾಯ ಕ್ರಮಗಳನ್ನು, ನೂತನ ತಾಂತ್ರಿಕತೆಗಳನ್ನು ಅವರಿಗೆ ರೈತಾಪಿ ವರ್ಗಕ್ಕೆ ತಲುಪಿಸುವುದು ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಈ ಒಂದು ಸಂಸ್ಥೆದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಡಿಸೆಂಬರ್ 6 ಮತ್ತು 7ರಲ್ಲಿ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ವಿಸಿ ಫಾರಂ ಮಂಡ್ಯ ಕೃಷಿ ಮೇಳದ ಪ್ರಮುಖ ಆಕರ್ಷಣೆ ಭತ್ತ, ರಾಗಿ, ಕಬ್ಬು, ಮೆಕ್ಕೆಜೋಳ, ನವ ತೃಣಧಾನ್ಯಗಳು, ಮೇವಿನ ಬೆಳೆಗಳ ಹೊಸ ತಳಿಗಳ ಪರಿಚಯ. ಪ್ರಮುಖವಾಗಿ ಅಲ್ಪಾವಧಿ ಮೇವಿನ ಬೆಳೆಗಳು ಅಂದರೆ ಬಹಳ ಬೇಗ ಕಟಾವು ಬರ್ತಕ್ಕಂಥದ್ದು. ಕಿರುಧಾನ್ಯಗಳಿಗೂ ಕೂಡ ಇವತ್ತು ಏನು ಅದರಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳಾಗಿರ್ಬೋದು, ಮತ್ತು ಈಗ ಏನು ವಾತಾವರಣದ ವೈಪರೀತ್ಯದಿಂದ ಏನು ಸಕಾಲಕ್ಕೆ ಒಂದು ಮಳೆಗಳಾಗ್ತಾ ಇಲ್ಲ, ಬರಸಹಿಷ್ಣುತೆ ಇರುವಂಥ ಒಂದು ಬೆಳೆಗಳನ್ನ ಬೆಳಿಬೇಕು ಅಂತ ನೋಡಿದಾಗ ನಾವು ಅಲ್ಲಿಗೆ ಸೂಕ್ತವಾದ ಒಂದು ಬೆಳೆಗಳು ಅಂತ ಅಂದರೆ ಕಿರುಧಾನ್ಯಗಳು. ಈ ಸಾಲಿನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಮುಖ ಆಕರ್ಷಣೆ ಯಾಂತ್ರೀಕೃತ ಬೇಸಾಯ ಪದ್ಧತಿಯ ಮಾಹಿತಿ, ಬಿಳಿ ರಾಗಿ ತಳಿಯ ಬಗ್ಗೆ ಪ್ರಾತ್ಯಕ್ಷಿಕೆ, ಹುಲ್ಲಿನ ತಳಿಗಳು, ಭತ್ತದಲ್ಲಿ ನೇರ ಬಿತ್ತನೆಗೆ ಡ್ರಮ್ ಸೀಡರ್ ಬಳಕೆ. ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಮುಖ ಆಕರ್ಷಣೆಯಾದ ಬೆಲ್ಲದ ಪಾರ್ಕ್ನಲ್ಲಿ ಸಾವಯವ ಬೆಲ್ಲ ತಯಾರಿಕೆ, ಸಕ್ಕರೆ ಕಾರ್ಖಾನೆಯಲ್ಲಿ ಹೆಚ್ಚು ಬೇಡಿಕೆಯುಳ್ಳ ತಳಿಗಳ ಕುರಿತಾಗಿ ಪ್ರಾತ್ಯಕ್ಷಿಕೆಯ ಮೂಲಕ ರೈತರಿಗೆ ತಿಳಿಸಿಕೊಡಲಾಗುತ್ತದೆ. ನೀರು ನಿರ್ವಹಣಾ ಸಂಸ್ಥೆಯ ವತಿಯಿಂದ ಇಸ್ರೇಲ್ ಮಾದರಿಯ ವಿವಿಧ ಸೂಕ್ಷ್ಮ ನೀರಾವರಿ ಪದ್ಧತಿಗಳ ಪ್ರಾತ್ಯಕ್ಷಿಕೆ ಹಾಗೂ ಬೆಳೆಯ ಬೇಸಾಯದ ಕುರಿತಾಗಿ ರೈತರಿಗೆ ಬರುವ ಯಾವುದೇ ಸಮಸ್ಯೆಗಳಿಗೆ ತಜ್ಞರಿಂದ ಸ್ಥಳದಲ್ಲಿಯೇ ಪರಿಹಾರ. ಕೃಷಿ ಮೇಳದಲ್ಲಿ ಒಂದು ಆಕರ್ಷಣೆ ಏನಪ್ಪಾ ಅಂತಂದ್ರೆ ಹಲವಾರು ತರಕಾರಿ ಬೆಳೆಗಳನ್ನು ಹೇಗೆ ನಮ್ಮ ರೈತ ಬಾಂಧವರು ಕಡಿಮೆ ವೆಚ್ಚದಲ್ಲಿ, ಕಡಿಮೆ ನೀರಿನಲ್ಲಿ ಹೇಗೆ ಬೆಳಿಬೋದು ಅನ್ನೋದ್ರ ಬಗ್ಗೆ ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೇವೆ. ಸುಮಾರು 25 ತರಕಾರಿ ಬೆಳೆಗಳನ್ನು ನಾವು ಈಗಾಗಲೇ ಮಾಡಿ ಬೆಳೆದಿದ್ದೇವೆ. ಸೊ ಅದನ್ನು ಪ್ರಾತ್ಯಕ್ಷಿಕೆ ಮೂಲಕ ನಾವು ಮಾಡಿ ತೋರಿಸ್ಕೊಡ್ತಾ ಇದ್ದೇವೆ ರೈತ ಬಾಂಧವರಿಗೆ. ಪ್ರಗತಿಪರ ರೈತರನ್ನ ನಾವು ಕರೆಸಿ ಅವರ ಒಂದು ಏನು ಅನುಭವ ಇದೆ ಅದನ್ನು ಹಂಚಿಕೊಳ್ಳಲಿಕ್ಕೋಸ್ಕರ ರೈತರಿಂದ ರೈತರಿಗಾಗಿ ಒಂದು ಸಂವಾದ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಗಮನಿಸಿ, ಇದೇ ಡಿಸೆಂಬರ್ 6 ಮತ್ತು 7ರಂದು ವಿಸಿ ಫಾರಂ ಮಂಡ್ಯ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಮೇಳವನ್ನ ಆಯೋಜಿಸಲಾಗಿದೆ. ಎಲ್ಲ ರೈತ ಬಾಂಧವರು ಈ ಕೃಷಿ ಮೇಳದ ಸದುಪಯೋಗವನ್ನ ಪಡೆದುಕೊಂಡು ನಿಮ್ಮ ಕೃಷಿ ಆದಾಯವನ್ನ ಹೆಚ್ಚಿಸಿಕೊಳ್ಳಬಹುದಾಗಿದೆ.